ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸೀರಿಯಲ್ ಅಪ್ಡೇಟ್ಗೋಸ್ಕರ. ಇವತ್ತು ನೀನಾದೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ವಿಕ್ರಮ್ ವೇದಾನ ನೋಡ್ತಾನೆ. ಏನು ನೀನು ನನ್ನನ್ನೇ ಹುಡ್ಕೊಂಡು ಬಂದಿದ್ದ ನೀನು ಅಂತ ವೇದಂಗೆ ಕೇಳ್ತಾನೆ. ಆವಾಗ ವೇದ ನನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಕೇಳ್ತಾಳೆ. ಆವಾಗ ನಿನಗೆಲ್ಲಿದೆ ಕೆಲಸ, ಇರೋದೊಂದು ಅಂಗಡಿನೂ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೀನಲ್ಲ, ನಿನಗೇನು ಕೆಲಸ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ಅವತ್ತು ಆ ಹುಡುಗ ಹೆಣ್ಮಕ್ಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ. ಅವ್ನು ಹಿಡ್ಕೊಂಡು ನಾನು ಹೊಡಿತಾ ಇದ್ದರೆ ಇವಳು ಬಂದು ದೊಡ್ಡದಾಗಿ ಅವ್ನು ತಪ್ಪಿಸ್ಕೊಂಡು ಹೋಗೋಗಿ ಮಾಡಿದ್ಲು. ಆವಾಗ ಮಾಡಬೇಕಿತ್ತು ನ್ಯಾಯ ಪಂಚಾಯತಿ, ಇವಾಗ ಬಂದಿದೆಯಾ ಅಂತ ಕೇಳ್ತಾನೆ. ಅವತ್ತು ನನ್ನ ಕೆನೆಗೆ ಹೊಡೆದ್ಲು ಅವಳು ಅಂತ ವಿಕ್ರಮ್ ಕುಡ್ಕೊಂಡು ಮಾತಾಡ್ತಾನೆ. ಯಾಕ ಇವಾಗ ಮಾತು ನಿಂತೋಯ್ತಾನಾ? ಅವತ್ತು ಅಷ್ಟೆಲ್ಲ ಮಾತಾಡಿದೆ, ಇವಾಗ ಸತ್ಯ ಗೊತ್ತಾಗಿ ಯಾಕೆ ಮಾತಾಡ್ತಿಲ್ವಾ? ಇವಳು ದೊಡ್ಡ ಹಬ್ಬಕ್ಕ ರಾಣಿ ಬಂದು ಎಲ್ಲ ಇದು ಮಾಡ್ತಾಳೆ, ನಾವು ರೌಡಿಗಳು ಪೊರ್ಕಿಗಳು, ನಾವು ಮಾಡೋದೆಲ್ಲ ಕೆಟ್ಟ ಕೆಲಸವೇನಾ ಅಂತ ವಿಕ್ರಮ್ ವೇದಂಗೆ ಜೋರು ಮಾಡ್ತಾನೆ. ವಿಕ್ರಮ್ ವೇದ ಕೈ ಹಿಡಿದುಕೊಂಡು, ನೀನು ಎಲ್ಲಿಗೆ ಹೋದರೂ ಸರಿ, ಎಲ್ಲಿಗೆ ಬಂದರೂ ಸರಿ, ನಿನಗೆ ಉಸಿರುಗಡ್ದಾಗ ಆಗಬೇಕು, ಎಲ್ಲ ಕಡೆ ನನ್ನ ನೆನಪಾಗಬೇಕು ಅಂತ ಕೈ ಹಿಡಿದು ಎಳ್ಕೊಂಡು ಹೋಗ್ತಾನೆ. ವಿಕ್ರಮ್ ವೇದನ ಕೈ ಹಿಡ್ಕೊಂಡೋಗಿ ಅಗ್ನಿ ಮುಂದೆ ಶಪಥ ಮಾಡ್ತಾನೆ. ಅದೇನಪ್ಪ ಅಂದರೆ, ನಿನ್ನ ಎಲ್ಲ ಸುಖ ದುಃಖ ನೋವಿನಲ್ಲಿ ಅಪ್ಸ್ ಆ್ಯಂಡ್ ಡೌನಲ್ಲಿ ನಾನಿರ್ತೇನೆ ಅಂತ, ಅದೆಲ್ಲವೂ ನನ್ನ ಕೈಲಿರ್ತದೆ ಆಯಿತಾ ಅಂತ ಹೇಳ್ತಾನೆ. ಪ್ರಪಂಚದ ಯಾವ ಮೂಲೆ ಹೋದರೂ ನಾನು ನಿನ್ನ ಕಣ್ಣಿಗೆ ಕಾಣಿಸ್ತಾರದೇ ಇರ್ತೀನಿ, ನೀನು ನನ್ನನ್ನು ಮರೆಯೋ ಹಾಗೆ ಇಲ್ಲ ಅಂತ ಹೇಳಿ ಶಪಥ ಮಾಡ್ತಾನೆ. ಈ ಪ್ರಪಂಚದ ಯಾವುದೇ ಮೂಲೆ ಹೋದರೂ ನಾನು ನಿನಗೆ ಕಾಣಿಸ್ತಾನೇ ಇರ್ತೀನಿ, ನಿನ್ನ ಜೀವನ ನಡೆಯುವುದೇ ನನ್ನಿಂದ, ನಿನ್ನೆಲ್ಲ ಸುಖ ದುಃಖದಲ್ಲೂ ನಾನಿರ್ತೀನಿ ಅಂತ ಹೇಳ್ತಾನೆ. ನೀನು ದುಡಿಯೋ ಒಂದೊಂದು ರೂಪಾಯಿನೂ ನನ್ನಿಂದನೇ, ನನ್ನ ಸಹಾಯದಿಂದನೇ ಆಗುತ್ತೆ ಅಂತ ಹೇಳ್ತಾನೆ. ನಿನ್ನ ಪ್ರತಿ ಹೆಜ್ಜೆಲೂ ನಾನಿರ್ತೀನಿ, ನಿನ್ನ ಭವಿಷ್ಯ ಡಿಸೈಡ್ ಮಾಡೋದೇ ನಾನು, ನಿನ್ನ ಜೊತೆನೇ ನಾನಿರ್ತೀನಿ ಅಂತ ವಿಕ್ರಮ್ ಕುಡಿದುಕೊಂಡು ಅಗ್ನಿ ಸುತ್ತಾ ವೇದಾಗೆ ಹೇಳ್ತಾನೆ. ನಾನೇ ನಿನ್ನ ಕುಟುಂಬ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾನೆ ವಿಕ್ರಮ್.